ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸಯ್ಯದ್. ಲಾಕ್ಡೌನ್ ಯಾರಿಗಾಗಿ ಮಾಡಿದ್ದಾರೆ? ಲಾಕ್ಡೌನ್ ಅಂದರೆ ಏನು? ಸರ್ಕಾರ ಲಾಕ್ಡೌನ್ಗೆ ಏನು ಆದೇಶ ಕೊಟ್ಟಿದೆ? ಪೊಲೀಸರು ಲಾಕ್ಡೌನ್ ಏಕೆ ಮಾಡ್ತಾ ಇದ್ದಾರೆ? ಯಾರಿಗೋಸ್ಕರ? ಯಾರ ರಕ್ಷಣೆಗೋಸ್ಕರ? ಎಷ್ಟೊಂದು ಜನ ಈ ಕೊರೋನಾ ರೋಗದಿಂದ ಭಯಭೀತರಾಗಿ ಕೊರೋನಾ ರೋಗವನ್ನು ಅಂಟಿಸಿಕೊಂಡು ರಸ್ತೆ ಮೇಲೆ ಬಿದ್ದು ಆಸ್ಪತ್ರೆಗಳು ಭರ್ತಿಯಾಗಿ ಎಲ್ಲೆಲ್ಲೋ ಸಾಯ್ತಾ ಇದ್ದಾರೆ. ಅವು ಎಲ್ಲ ಚಿತ್ರಗಳನ್ನು ನೋಡಿ ಆದರೂ ಸಹಿತ ಜನ ಈ ಲಾಕ್ಡೌನ್ಗೆ ಸ್ಪಂದಿಸುವುದಿಲ್ಲ ಅಂದರೆ ಎಷ್ಟೊಂದು ಮೂರ್ಖರ ಪರಮಾವಧಿ ಇಲ್ಲ ಸಲ್ಲದ ನೆವ ಹೇಳ್ಕೊಂಡು ಬೀದಿಗೆ ಬರ್ತಾರೆ. ಲಾಠಿ ಏಟನ್ನು ತೆಗೆದುಕೊಳ್ತಾರೆ, ಸುಳ್ಳನ್ನು ಹೇಳ್ತಾರೆ, ಯಾವುದೇ ದಾಖಲೆಗಳಿಲ್ಲದೆ ಹಾಗೆ ತಿರುಗಾಡ್ತಾರೆ. ಎಷ್ಟೋ ಲಕ್ಷಾಂತರ ಗಾಡಿಗಳನ್ನು ಸೀಜ್ ಮಾಡಿದರೂ ಸಹಿತ ಇನ್ನೂ ನಮ್ಮ ಜನತೆಗೆ ಬುದ್ಧಿ ಬರೋದಿಲ್ಲ. ಅಂದರೆ ಹಾಗಾದರೆ ಕೊರೋನಾ ಹೋಗುತ್ತಾ? 14 ದಿನ ನಾವು ಸರ್ಕಾರದ ನಿಯಮ, ಪೊಲೀಸರ ನಿರ್ದೇಶನದಂತೆ 14 ದಿನ ಮನೆಯಲ್ಲಿದ್ದರೆ ಸಂಪೂರ್ಣ ಇದು ಚೈನ್ ಬ್ರೇಕ್ ಆಗುತ್ತೆ. ಈ ರೋಗನ್ನು ದೂರ ಮಾಡಲಿಕ್ಕೆ ಆ ಚೈನ್ ಬ್ರೇಕನ್ನು ಮುರುಗಡೆ ಮಾಡಿದರೆ ಮಾತ್ರ ಇದಕ್ಕೆ ಈ ಕೊರೋನಾ ಭಯಭೀತಿಯಿಂದ ನಾವು ಬದುಕಬೇಕಾಗತ್ತೆ. ಅದಕ್ಕಾಗಿ ಘಟಪ್ರಭಾ ಮೃತ್ಯುಂಜಯ ಸರ್ಕಲ್ ಹಾಗೂ ದುಬ್ದಾಳ್ ಘಟಪ್ರಭಾ CPI ನೇತೃತ್ವದಲ್ಲಿ ಬರುವ ಹಳ್ಳಿಯಲ್ಲಿ ಶತ ಪ್ರಯತ್ನದಿಂದ ಭಗೀರಥದಿಂದ ಜನರನ್ನು ಕಂಟ್ರೋಲ್ ಮುಖಾಂತರ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಹಗಲಿರೋಳು ದುಡಿತಾ ಇದ್ದಾರೆ. ಇಲ್ಲಿಯ PI ಶ್ರೀಶೈಲ್ ಬ್ಯಾಕುಡ್ ಮತ್ತು ಸಿಬ್ಬಂದಿ ವರ್ಗ ಜನರಿಗೆ ವಿನಂತಿ ಮತ್ತು ಮಾನವೀಯತೆಯಿಂದ ತಿಳಿಸಿ ಹೇಳ್ತಾ ಇದ್ದಾರೆ ಕಳೆದ 2-3 ದಿನದಿಂದ. ಆದರೆ ಕೊನೆಗೆ ಹೇಳ್ತಾರೆ, ನೀವೇನಾದರೂ ನಮ್ಮ ಕಾನೂನನ್ನು ಉಲ್ಲಂಘನೆ ಮಾಡಿದರೆ ನಿಮ್ಮ ಗಾಡಿಯನ್ನು ಸೀಜ್ ಮಾಡ್ತೀವಿ, ಬಂಧಿಸ್ತೀವಿ, ಕೇಸ್ ದಾಖಲಿಸ್ತೀವಿ. ಅದು ಸಹಿತ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಈ ಎಚ್ಚರಿಕೆ ಗಂಟೆಯಿಂದ ಘಟಪ್ರಭಾದಲ್ಲಿ ಇವತ್ತು ಮಾರುಕಟ್ಟೆ ಬೀಕೋ ಅಂತ ಇತ್ತು. ಎಲ್ಲಿ ಬೀದಿ ಅಲೆದಾಡಿದರೂ ನರಪಿಳ್ಳೆ ಸಹಿತ ಕಾಣ್ತಾ ಇಲ್ಲ. ಇದಕ್ಕೆ ಸಂಪೂರ್ಣ ಕಾರಣ ಘಟಪ್ರಭಾ ಪೊಲೀಸ್ ಇಲಾಖೆ, ಘಟಪ್ರಭಾ ಸಿಬ್ಬಂದಿ ವರ್ಗ, ಇಲ್ಲಿಯ PSI CPI ಶ್ರೀಶೈಲ್ ಬ್ಯಾಕ್ವರ್ಡ್ ನೇತೃತ್ವದಲ್ಲಿ ಕಾರ್ಯಾಚರಣೆ ಮಾಡಿದ್ದು. ಇವತ್ತು ನಗರ ಹೇಗೆ ಕಾಣ್ತಾ ಇದೆ, ನಗರ ಯಾವ ರೀತಿ ಕಾಣ್ತಾ ಇದೆ, ಅವನ್ನೆಲ್ಲ ದೃಶ್ಯವನ್ನು ಇವತ್ತು ನಾವು ನೋಡ್ಕೊಂಬರೋಣ ಬನ್ನಿ. ಯಾಕೆಂದರೆ ಬೆಳಗಾವಿ SP ಲಕ್ಷ್ಮಣ್ ನಿಂಬರ್ಗಿ ಅವರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಸಂದೇಶ ಹೇಳಿದ್ದಾರೆ. ಪೊಲೀಸರ ಜೊತೆ ಮಾನವೀಯತೆಯಿಂದ ವರ್ತನೆ ಮಾಡಿ, ಪೊಲೀಸರ ಜೊತೆ ವಾಗ್ವಾದ ಕೇಳಿದ್ರೆ ಏನಾಗುತ್ತೆ? ಲಾಠಿ ಏಟಂತೂ ಖಂಡಿತ. ಯಾಕಂದರೆ ಸರ್ಕಾರ ಅವರಿಗೆ ಪವರ್ ಮತ್ತು ಆದೇಶ ಕೊಟ್ಟಿದೆ. ಇಲ್ಲ ಸಲ್ಲದ ವಾದ ವಿವಾದ ಮಾಡಿದರೆ ಗಾಡಿ ಸೀಜ್ ಆಗುತ್ತೆ, ಲಾಠಿ ಏಟು ಬೀಳುತ್ತೆ, ಬಂಧನ ಆಗುವಂಥ ಪ್ರಕರಣ ಸಹಿತ ದಾಖಲಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದಕ್ಕೆ ಬೆಳಗಾವಿ ಜಿಲ್ಲೆ ಜನತೆ ಎಚ್ಚೆತ್ತುಕೊಳ್ಬೇಕು. 14 ದಿನ ಈ ಚೈನ್ ಬ್ರೇಕ್ ಮಾಡಿದರೆ ಈ ಕೊರೋನಾ ದೂರ ಆಗುತ್ತೆ. ಯಾಕೆಂದರೆ ನಾವು ನೆರೆ ಮಹಾರಾಷ್ಟ್ರ ಇಲ್ಲಿಂದ ಸಮೀಪ ಇದೆ. ಎಲ್ಲೆಲ್ಲಿಂದೋ ಬಂದು ಜನ ಈ ರೋಗನ್ನು ಹಬ್ಬಿಸುವಕ್ಕಿಂತ ಮುಂಚಿತ ನಮ್ಮಷ್ಟಕ್ಕೆ ನಾವೇ ಮುಂಜಾಗ್ರತೆ ವಹಿಸಿದರೆ ಅದಕ್ಕೆ ಪೊಲೀಸ್ ಇಲಾಖೆ ಸಹಕಾರದೊಂದಿಗೆ ಈ ರೋಗವನ್ನು ಮುಕ್ತಗೊಳಿಸಲಿಕ್ಕೆ ಒಂದೇ ದಾರಿ. ನೀವು ಪೊಲೀಸರ ಜೊತೆ 14 ದಿನ ನೀವು ಸಹಕಾರ ಕೊಡಿ, ಅವರು ನಿಮಗೆ ಸಹಕಾರ ಕೊಡ್ತಾರೆ. ಇದು ಕಾನೂನು ಸುವ್ಯವಸ್ಥೆಗೋಸ್ಕರ ಘಟಪ್ರಭಾ ಮತ್ತು ಗೋಕಾಕ್ ತಾಲೂಕು ಕರ್ನಾಟಕ ರಾಜ್ಯದಲ್ಲಿ ಸಂದೇಶ ಸಾರಬೇಕಾಗತ್ತೆ. ಪೊಲೀಸರ ಮಾತು ಇಲ್ಲಿ ಜನ ಹೇಗೆ ಕೇಳ್ತಾರೆ? ಅನೇಕ ರಾಜ್ಯ ಮತ್ತು ಅನೇಕ ಜಿಲ್ಲೆಗಳಲ್ಲಿ ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಹೊಡೆದಾಟ ಆಗ್ತಾ ಇದೆ. ಆದರೆ ಇಲ್ಲಿ ಶಾಂತಿ ಪ್ರಿಯ ಜನ ಇದೊಂದು ಸಂದೇಶ ಹೋಗಬೇಕು. ಇಲ್ಲಿ ಘಟಪ್ರಭಾ ಗೋಕಾಕ್ ತಾಲೂಕಿನ DSP CPI PSI ಮೂಡಲ್ಗಿ ಅವರು ಏನೇನು ಮಾಡ್ತಾ ಇದ್ದಾರೆ, ಇದು ಈ ಗೋಕಾಕ್ ತಾಲೂಕು ಈ ಜನರ ಜೊತೆ ಸೌಜನ್ಯದಿಂದ ವರ್ತನೆ ಮಾಡಿ ಈ ಲಾಕ್ಡೌನ್ ಯಶಸ್ವಿಗೊಳಿಸಲಿಕ್ಕೆ ಶ್ರಮಿಸುತ್ತಿದ್ದಾರೆ ಅನ್ನೋದೇ ಇವತ್ತಿನ ಮಹತ್ವವಾದ ಸುದ್ದಿ. ವೀಕ್ಷಕರೇ, ನೀವು ನಂಬರ್ 1 ಚಾನಲ್ ಫಾಲೋ ಮಾಡಲಿಲ್ಲ ಅಂದರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ದಲ್ಲಿ. ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ. ನಮಸ್ಕಾರ.